ವಿಜಯಪುರ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹಾಗೂ ಮುಖಂಡರಿಂದ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಶಿವಾಜಿ ವೃತ್ತದಿಂದ ದರ್ಬಾರ್ ಹೈಸ್ಕೂಲ್ ಮೈದಾನದವರೆಗೆ ನಡೆದ ರ್ಯಾಲಿ ಅಲ್ಲಿ ತಲುಪಿ ಬೃಹತ್ ಸಮಾವೇಶ ಜರುಗಿತು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಮಾತನಾಡಿ 1999ರಲ್ಲಿ ಮೊದಲ ಬಾರಿ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಹಳ್ಳಿಗಳಲ್ಲಿ ನನ್ನ ಬೋರ್ಡ್ ಇಂದಿಗೂ ಇವೆ. ನನ್ನ ಹಾಗೂ ಜಿಗಜಿಣಗಿ ಮಧ್ಯೆ ಜಗಳ ಇದೆ ಎಂದು ದೇಶಕ್ಕೆ ಸನಾತನ ಧರ್ಮಕ್ಕೆ ಮೋಸವಾಗಬಾರದು. ಇಂದು ಮೋದಿ ಪ್ರಧಾನಿಯಾಗದಿದ್ದರೆ ಅಪಾಯವಿದೆ. ನಾವು ಬಿಜೆಪಿಯಿಂದ ಎಲ್ಲ ಅನುಕೂಲ ಮಾಡಿಕೊಂಡಿದ್ದೇವೆ. ವಿಜಯಪುರ ನಗರ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ನನ್ನ ವಿರುದ್ಧವೂ ಬಹಳ ಷಡ್ಯಂತ್ರ ಮಾಡಿದ್ದರು. ಯಾರು ಏನೇ ಮಾಡಿದರೂ ನನ್ನ ಗೆಲುವು ತಡೆಯಲು ಆಗಲಿಲ್ಲ. ಅದಕ್ಕೆ ನಿಷ್ಠಾವಂತ ಕಾರ್ಯಕರ್ತರೇ ಕಾರಣ ಎಂದು ಶಾಸಕ ಯತ್ನಾಳ್ ತಿಳಿಸಿದರು. ಇನ್ನು ಗಂಡಸ್ತನ ಮಾತನಾಡೋ ಶಿವಾನಂದ ಪಾಟೀಲ್, ಲೋಕಸಭಾ ಡಿಲಿಮಿಟೇಷನ್ ಆಗಲಿದೆ, ಜನರಲ್ ಆದರೆ ಬಾ ನಾನೇ ನಿಲ್ಲುತ್ತೇನೆ ಎಂದು ಸವಾಲ್ ಹಾಕಿದರು. ಸಚಿವರಾಗಿದ್ದೇನೆ ಎಂದು ತುಘಲಕ್ ದರ್ಬಾರ್ ಬೇಡ. ನಾನು ಸಿದ್ದೇಶ್ವರ ಸಂಸ್ಥೆಯ ಶಾಲಾ ಕಾಲೇಜು ಆಸ್ಪತ್ರೆ ಗೋಶಾಲೆ ಕಟ್ಟಿದ್ದೇನೆ. ನೀವು ನಿಮ್ಮ ಸ್ವಂತ ಆಸ್ತಿ ಮಾಡಿಕೊಂಡಿದ್ದೀರಿ ಎಂದು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಹರಿಹಾಯ್ದರು. ನಮ್ಮ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಕೊಟ್ಟು ಕಿರಿಕ್ ಮಾಡಿದ್ದೀರಿ. ಅದಕ್ಕೆ ನಿನ್ನೆ ಹೈಕೋರ್ಟ್ ಛೀಮಾರಿ ಮಾಡಿದೆ ಎಂದು ವಾಗ್ದಾಳಿ ನಡೆಸಿದರು. ಮುಂದಿನ ಸಲ ನಾನೇ ಲೋಕಸಭೆಗೆ ನಿಲ್ಲುತ್ತೇನೆ, ದಮ್ ಇದ್ರೆ ನೀನು ನಿಲ್ಲು ಎಂದು ಶಿವಾನಂದ ಪಾಟೀಲ್ಗೆ ಸವಾಲ್ ಹಾಕಿದ್ರು. ನೀನು ಬಾ, ಏನು ಕೆಲಸ ಮಾಡಿ ತಿನ್ನೋದು ಬಿಟ್ರೆ ಏನು ಕೆಲಸ ಮಾಡ್ರಿ? ನಾ ಬಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ, ಯಾವ ಸಿದ್ದೇಶ್ವರ ಗುಡಿವು, ನೀವು ನಿಮ್ಮ ಮನೆ ಕಟ್ಕೊಂಡ್ರಿ. ನನಗೇನು ಹೇಳ್ತಾರೋ? ನಾ ಹಾಸ್ಪಿಟ್ಲ್ ಕಟ್ಟೀನಿ, ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟೀನಿ, ಗೋಶಾಲೆ ತೆಗೆದೀನಿ. ಮಾಡ್ರಪ್ಪ ನೀವು ಯಾರ್ಯಾರ್ದು ಭಾಳ ದಿಮಾಕ್ ಮಾಡ್ತಿರಲ್ಲ. ಬರೀ ಈ ಸಲ ಲೋಕಸಭಾ ಜನರಲ್ ಆಯ್ತಂದ್ರೆ ನಾನೇ ನಿಂದಿರ್ತೀನಿ ಬಾ. ಈಗ ಅಂಜಿಕೆಗೆ ಪಂಜಿಕೆಗೆ ನೀ ಎಲ್ಲರೇ ಮಂತ್ರಿ ಇದೆ ಅಂತೇಳಿ ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು, ನೀ 10 ನೋಟಿಸ್ ಕೊಡು. ಕೋರ್ಟ್ನಾಗ ನೀನು ಚೀಪಾನೆ ಹಾಕ್ಸಿಬಿಟ್ಟಿನಿ. ನೀನು ಹಾಕ್ಯಾರಿಲ್ಲ ಹೈಕೋರ್ಟ್ನಾಗ. ಯಾವುದಕ್ಕಪ್ಪ ನಿಮ್ದೇನು ತಗಲಕ್ಕೆ ದರ್ಬಾರ, ಮಗಲನ ದರ್ಬಾರ ತಿಳ್ಕೊಂಡ್ರೆ ಬೈದಾರ ನೀನೆ ಕೋರ್ಟ್ನಾಗ. ಯಾರೂ ಅಂಜಬೇಡ್ರಿ. ಯಾರು ಆ ಪಾರ್ಟಿ ಮಾಡ್ತೀನಿ ಅಂತ ಯಾರು ಫೋನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ. ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರನಿಂದ ರಮೇಶ್ ಜಿಗಜಿಣಗಿ ಮೋತಿ ನೋಡಿ ಎಲ್ಲ, ನನ್ನ ಮೋತಿ ನೋಡಿ ಎಲ್ಲ, ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅದ. ಇವತ್ತಿನಿಂದ ಯಾರೂ ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಎಷ್ಟು ನಾ ಕಾರ್ಯಕರ್ತರು ಅಲ್ಲಿದಿಂದ ನೋಡ್ಕೋತ ಬಂದೆ, ಹಾಗೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ. ಇವದ್ರೊಳಗೆ ಎಷ್ಟು ಮಾಡೋರು ಅದಾರ, ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಗೊತ್ತೈತೆ ನನಗೆ. ಅವರೆಲ್ಲ ಪಾಪ ಮುಗ್ಧ ಜನ, ಮುಗ್ಧ ಕಾರ್ಯಕರ್ತರು. ಅವ್ರ ಪಾಪ BJP ಮೋದಿ ವಾಜಪೇಯಿ ಅಂತೇಳಿ ಎಷ್ಟು ಜನ ಇವತ್ತು ಜನ ನೋಡ್ರಿ. ಎಲ್ಲಿ ಶಿವಾಜಿ ಮಹಾರಾಜರ, ಛತ್ರಪತಿ ಶಿವಾಜಿ ಮಹಾರಾಜರ ಚೌಕಿನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡ್ರಿ. ಯಾರೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಪೆಂಡಾಲ್ ಇಟ್ಟೇ ಯಾಕೆ ಬಿಡಿದ್ರಿ ಸಾಹೇಬ್ರ? ಅವ್ರಿಗೆ ಕೇಳಿದ್ರೆ ಏನಪ್ಪ ಮಂದಿ ಕಡಿಮೆ ಬಂದ್ರೆ ಹಸೆ ಆಗಬಾರ್ದು. ನಾವು ಬಂದೀವಂದ್ರೆ ಮುಗೀತ್ರಿ. ಅದು ಏನೋ ಹೇಳ್ತಾರಲ್ಲ, ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ನಮ್ಮದೇ ಹವಾ, ಮೋದಿ ಹವಾ. ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ದರೂ ಯಾರೂ ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಜಾಗೃತಿಯಿಂದ ಓಡಾಡ್ರಿ. ಬಿಸಿಲು ಭಾಳ ಐತಿ. ಮುಂಜಾನೆ 1-2 ತಾಸು, ಸಂಜೆ ಮುಂದೆ 1-2 ತಾಸು ಅಡ್ಡಾಡ್ರಿ. ಓಣ್ಯಾಗ ಕೆಲಸ ಮಾಡಿರಿ. ನನಗೆ ಗ್ಯಾರಂಟಿ ಐತಿ, ರಮೇಶ್ ಜಿಗಜಿಣಗಿ 2 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಆರಿಸಿ ಬರ್ತಾರೆ. ನಮ್ಮಲ್ಲಿ 6 MLA ಅದಾವು. ನಾವು ಭಾಳ ಭಾರಿ ಇದ್ದೀವಿ. ನಾವು ಒಬ್ರಿಗಿಂತ ಒಬ್ರು ದಮ್ಮ ಅದೀವಿ. ದಪ್ಪ ಅದೀವಿ ಅಂದ್ರೆ ಏನು ನಡೀದಿಲ್ಲ. ನಾವು ಒಂದೇ MLA ಇದ್ದಾಗ MP ಆಗಿನ ಮಗ. ನಾ 99ರಾಗ ಒಮ್ಮೆ 2 MLA ಇದ್ದಾಗ MP ಆಗಿನ. ಅವಾಗೇನು BJP ಇರ್ತಿದ್ದೋ ಅವಾಗ MLAಗಳು. ಒಮ್ಮೆ 1, ಒಮ್ಮೆ 2 MP ಅವಾಗ ಆಗೀನಿ. ಈಗೂ 2 ಅದೀವಿ. ರಾಜುಗೌಡಪ್ಪ ನಾನು JDSನಿಂದ, ನಾನು BJPಯಿಂದ ಅದೀವಿ. ಉಳ್ಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆ ಕೆಲಸ ಮಾಡಿದರು. ಏನು ಹಿಂಗೆ ಒಮ್ಮೊಮ್ಮೆ
ಜನ ಏನು ಯಾವಾಗ ಬೇಕಾದಾಗ ಯಾರನ್ನ ಬೇಕಾದಂಗೆ ಲಗ ಹೊಡೆಸ್ತಾರೆ. ಅವರಿಗೂ ಬೇರೆ ಚೇಂಜ್ ಮಾಡಬೇಕಂತಿರ್ತದೆ. ಪಾಪ ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮೆ ಯಾವುದಾದ್ರು ಕಾರಣದಿಂದ ಸೋತಾರಂದ್ರೆ ಅವ್ರದ್ದೇನು ಪ್ರಭಾವ ಕಡಿಮೆ ಇರೋದಿಲ್ಲ. ಅವರು ಹೋರಾಟ ಮಾಡಲಿ. ಇಷ್ಟು ಇವತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ, ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳ್ಯಾನ್ರಿ ಗೌಡ್ರು ಹಿಂಗೆ ಮಾಡ್ಲಕತ್ತಾರ, ಒಳಗೆ ಯಾವ ಹಲ್ಕಟ್ಟಿಗಿರಿನೂ ನಾವು ಮಾಡೋದಿಲ್ಲ. ಏನಿದ್ರು ಮುಂದೆ ಹೇಳ್ತೀನಿ, ಒದರ್ತೀನಿ, ಅದೇನು ಸತ್ತಿದ್ರು ಮಾತಾಡ್ತೀನಿ, ಯಾರಿಗೆ ಅಂಜೋದು ಇಲ್ಲ. ನೀವು ಯಾರ್ಯಾರು ತಿಂಡಿ ಐತಿ ನಾನು ವಿರುದ್ಧ ಮುಂದಿನ ಸಲ ಬಂದು ನಿಂದ್ರಿ. ಈ ದಿಮಾಕ ತೋರಿಸೋದು ಬಿಡ್ರಿ. ಇನ್ನು 20 ವರ್ಷ ನಂದು ಯಾರೂ ಏನು ಕಿಸಿದಾಗೋದಿಲ್ಲ. ನನ್ನ ಭವಿಷ್ಯದ ಪ್ರಕಾರ 240ಕ್ಕೆ ನಂದು ಎಂಡ್ ಇದೆ. ಮುಂದೆ ರಾಷ್ಟ್ರಧ್ವಜ ಹಾಕ್ಕೊಂಡು ಮ್ಯಾಗ ಹೋಗ್ತೀನಿ ಅಂತೇಳಿ ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಪಪ್ರಚಾರ ಮಾಡ್ಲಕತ್ತಾರ. ಕಾಂಗ್ರೆಸ್ನವರು MP ಗೆ ಬಂಜಾರ ಸಮಾಜದವ್ರಿಗೆ ಎಷ್ಟು ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ? ಒಂದರ ಕೊಟ್ಟಾರೇನು? ಒಂದೂ ಇಲ್ಲ. ನಾ ಗ್ಯಾರಂಟಿ ಕೊಡ್ತೀನಿ. ಮುಂದಿನ ಸಲ MLA ಒಂದು ಗ್ಯಾರಂಟಿ ಬಿಜಾಪುರನಾಗ ನಾವು ಲಂಬಾಣಿ ಸಮಾಜ ಕೊಡ್ತೀವಿ ಅಂತ ನಾ ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಬಂಜಾರ ಬೂತ್ಗಳೊಳಗೆ 70% ಆಗಿರಬೇಕು, ಷರತ್ತಿಗೊಳಪಟ್ಟು. ಹಾಂ, ಯಾಕಂದರೆ ಮೀಸಲಾತಿ ಈಗ 290 ಆಗೋದು MLA, ಅಲ್ಲಿದಿಂದ MP 800 ಆಗೋದು. 3 MP ಆಗ್ತಾವೆ, ಒಂದು ಜನರಲ್ ಆಗ್ತದೆ, ಒಂದು SC ಆಗ್ತದೆ, ಒಂದು ಲೇಡೀಸ್ ಆಗ್ತದೆ. ಜನರಲ್ಗೆ ನಾನು ನಿಂದ್ರಮದೀನಿ, ಯಾವ ಗಂಡಸದಾನ ಬಂದು ನಿಂದ್ರಲಿ ಅಮ್ಮ. ಅಲ್ಲಿದಿಂದ SC ಬಿಜಾಪುರದಾಗ 2 ಆದವು ತಿಳ್ಕೊರಿ, ಒಂದು ಬಂಜಾರ, ಒಂದು ಮೂಲ ಅಸ್ಪೃಶ್ಯರಿಗೆ ಗ್ಯಾರಂಟಿ. ಇದು ಮೋದಿ ಗ್ಯಾರಂಟಿ, ಇದು ನಾನು ಗ್ಯಾರಂಟಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.